ಇರುವಂಥ ಒಂದು ವಿಚಾರ. ಇನ್ನು ರೈತ ದಿನಾಚರಣೆ ಅಂತ ಎಲ್ಲ ಕಡೆಗೂ ಕೂಡ ಆಚರಣೆ ಮಾಡಿದ್ದೇವೆ. ಆ ರೈತ ದಿನಾಚರಣೆ ದಿವಸನೇ ಸಿದ್ದಾಪುರದ ಬಿಳಿಗಿ ಪಂಚಾಯಿತಿಯ ಗೋಳಿಕೈಯಲ್ಲಿ 120 ಅಡಿಕೆ ಮರವನ್ನು ಕಡಿದು ಹಾಕಿದ್ದಾರೆ. 120 ಅಡಿಕೆ ಮರವನ್ನು ಮತ್ತೆ ಹೇಳಿದ್ದಾರೆ, ನಾಳೆ ಪಕ್ಕದ್ದು ನಾವು ಮತ್ತೆ ಕಡಿತೇವೆ, ಇನ್ನೊಂದೂವರೆ ಎಕರೆ ಕಡಿತೇವೆ ಅಂತ ಅವ್ರ ತಮ್ಮನಿಗೂ ಕೂಡ ಹೇಳೋಗಿದ್ದಾರೆ. ಇದಕ್ಕೂ ಮುಂಚೆ ಇದೇ RF ಅವ್ರು ನಾವು ಕೂರಿಸ್ಕೊಂಡು ಸಿದ್ದಾಪುರದ ಪ್ರತಿಭಟನೆ ಮಾಡಿದ್ದೇವೆ. ಮಾಡಿ ಅವ್ರಿಗೆ ಹೇಳಿದ್ದೇವೆ, ಕ್ಯಾದಿಗೆ RF ಅವರಿಗೆ ಯಾವ ಕಾರಣಕ್ಕೂ ಬಡವ್ರದ್ದು ಮುಟ್ಲಿಕ್ಕೆ ಹೋಗಬೇಡಿ. ಇದೇ RF ಅವ್ರು ಹೇಳಿದ್ರು ಕೂಡ ಮತ್ತೆ ಆಗ್ತಾಯಿದೆ. ಇದಕ್ಕೂ ಮುಂಚೆ ಒಬ್ಬ ಮಂಜುನಾಥ್ ನಾಯ್ಕ ಅನ್ನೋ ಒಬ್ಬ ವ್ಯಕ್ತಿಯ ತೋಟ ಅರ್ಧ ಎಕರೆ ಅವನು ಮುಂದೆ ಕಡ್ದು ಹಾಕಿದ್ದಾರೆ. 4 ವರ್ಷ ಆಗಿದ್ದ ಗಿಡವನ್ನು ಅವ್ನು ಮುಂದೆ ಕಡ್ದು ಅವನು ಹೇಳ್ತಾನೆ, ನಾನು ಕಣ್ಣು ನೀರು ಹಾಕಿದೆ, ಅವ್ನು ಕಾಲು ಹಿಡ್ಕೊಂಡೆ, RF ಅವ್ರು ಕಾಲು ಹಿಡ್ಕೊಂಡೆ, ಕಡಿಬೇಡಿ ಅಂಗಲಾಚದೆ ಆಯಿತಾ, ಇದೇನೋ ಒಂದು ನಾನು ಹೋಗಿ ಮಾಡ್ಕೊಬರ್ತೇನೆ, ದಂಡ ಕೊಡ್ಲಿಕ್ಕೆ ಸದ್ಯ ಇದ್ದೇನೆ, ನನ್ನ ಅಪ್ಪನ ಕಾಲಿಂದ ಮಾಡ್ತಾ ಇರೋದು ಅಂತ ಹೇಳಿದೆ. ಎಷ್ಟು ಹೇಳಿದ್ರು ಕೂಡ ಮನುಷ್ಯತ್ವ ಇಲ್ಲದೇ ನನ್ನ ಮುಂದೆನೇ ಕಡಿದ್ರು ಅಂತ ಹೇಳಿ ಬಿಕ್ಕಿ ಹತ್ತಿದ್ದಾನೆ. ಏನು ಹೇಳ್ತೀರಿ? ಯಾವ ಸರ್ಕಾರ, ಹಿಂದೆ ನಮ್ಮ BJP ಸರ್ಕಾರ ಇಷ್ಟು ವರ್ಷ ಇದ್ದರೂ ಕೂಡ ಯಾವತ್ತೂ ಕೂಡ ಈ ರೀತಿಯ ಜನರ ತೋಟವನ್ನು ಹೋಗಿ ನುಗ್ಗಿ ಕಡಿಯುವಂಥ ಸಂಪ್ರದಾಯ ಯಾವತ್ತೂ ಕೂಡ ಇರಲಿಲ್ಲ. ನಮ್ಮ ಕಾಂಗ್ರೆಸ್ ಸಾಹೇಬರು ಬಿಟ್ಟೂ ಇಲ್ಲ ಅಂಥ ಕೆಲಸ ಮಾಡಲಿಕ್ಕೆ. ಆದರೆ ಈ ರೀತಿಯ ಹೋಗಿ ನುಗ್ಗಿ ಹುಡುಕಿ ಹೋಗಿ ಕಡಿತಾ ಇದ್ರೇನೆ ಎಲ್ಲೂ ಬದುಕಬೇಕು ಸ್ವಾಮಿ? ಏನು ನಿನ್ನೆ ಮೊನ್ನೆ ಅತಿಕ್ರಮಣ ಮಾಡೋದು ಬಿಡಿ, ನೀವು 50 ವರ್ಷ 30 ವರ್ಷದಿಂದ ನೀವು ಅತಿಕ್ರಮಣ ಮಾಡಿಕೊಂಡು ಅಲ್ಲಿ ವಾಸ ಇದ್ದವ್ರು ಹೋಗಿ ಅಡಿಕೆ ಮರ ಕಡಿತೀರಾ ಅಂತಂದರೆ ಏನು ಹೇಳಬೇಕು? ಇದು ತುಗಲಕ್ಕೆ ಆಡಳಿತನ, ಕಾನೂನು ನಮ್ಮ ರಕ್ಷಣೆ ಮಾಡಲಿಕ್ಕೆ, ರೈತ ರಕ್ಷಣೆ ಮಾಡಲಿಕ್ಕೆ, ಅಥವಾ ರೈತ ನಿರ್ನಾಮ ಮಾಡಲಿಕ್ಕೆ ಅಂತ ಕೇಳ್ತಾ ಇದ್ದೇನೆ. ತಕ್ಷಣ ಶಾಸಕರು, ನಾನು ಇವತ್ತು ಮಧ್ಯಾಹ್ನ 3 ಗಂಟೆ ಹೋಗ್ತಾ ಇದ್ದೇನೆ, ನಾನು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೇನೆ, ಶಾಸಕರು ಸ್ಪಾಟಿಗೆ ಬರಬೇಕು, ಬಂದು ಇಂತಹ ಘಟನೆ ಇನ್ನೊಂದ್ಸರಿ ನಡೀಬಾರ್ದು. ಈಶ್ವರ ಖಂಡ್ರೆ ಅವ್ರ ಹತ್ರ ಒಂದು ನಿಯೋಗ ಕರ್ಕೊಂಡು ಹೋಗ್ಬೇಕು, ಹೋಗಿ ಹೇಳಬೇಕು, ಇದು ನಿಮ್ಮ ಮನಸ್ಸಿಗೆ ಬಂದಾಗ ಮಾಡಲಿಕ್ಕೆ ಇದು ತುಗಲಕ್ಕೆ ಆಡಳಿತ ಅಲ್ಲ, ಇದು ಹೈದರಾಲಿ ಆಡಳಿತ ಅಲ್ಲ, ಟಿಪ್ಪು ಸುಲ್ತಾನ್ ಆಡಳಿತ ಅಲ್ಲ, ಇದು ಪ್ರಜಾಪ್ರಭುತ್ವ ಸರ್ಕಾರ ಅನ್ನೋ ಹೇಳಬೇಕು, ಧ್ವನಿ ಗಟ್ಟಿ ಮಾಡಬೇಕು. ಎಷ್ಟು ದಿವಸ ನೀವು ಅವ್ರ ಕೈ ಮುಕ್ಕೊಂಡು ಇಡ್ತೀರ ಶಾಸಕರೇ? ಯಾಕೆ ನೀವು ಅವ್ರದ್ದು ಕೇಳ್ತಾ ಇಲ್ಲ? ಇದೇ ಘಟನೆ ಒಂದು ದಿವಸದ ಘಟನೆ ಅಲ್ಲ. ಒಬ್ಬ ಈಗ ಒಂದು 6 ಎಕರೆ ಈಗ ಒಂದು ತಿಂಗಳ ಹಿಂದೆ ಒಬ್ಬರು ಗೌಡರಿದ್ದು ಒಬ್ಬರು ಕಡ್ದಾಕಿದ್ರು ಸಿದ್ದಾಪುರದಲ್ಲಿ. ಅದಾದ ನಂತರ 2-3 ಚಿಕ್ಕ ಘಟನೆಗಳಾಯಿತು. ಮೊನ್ನೆ ಅದ್ರ ಬಗ್ಗೆ ನಾವು ಸ್ಟ್ರೈಕರ್ ಕೂಡ ಮಾಡಿದ್ದೇವೆ. ನಮ್ಮ ಹಾಲಪ್ಪ ಅವ್ರು ಬಂದು ಸ್ಟ್ರೈಕ್ ಕೂಡ ಮಾಡಾಗಿದೆ. ಸ್ಟ್ರೈಕ್ ಮಾಡಿ ಮನವಿ ಕೊಟ್ಟು ಆರೋಪನ ಕೊಡಿಸಿ ಹೇಳು, ಅದೇ ಆರೋಪ ಹೋಗಿ ಮರ ಕಡಿತಾನೆ ಅಂತಂದರೆ ಏನು ಹೇಳಬೇಕು? ಎಲ್ಲಿಗೆ ಬಂತು? ಇವರೇನು ಡಕಾಯಿತ್ರ? ನೀವು ಹಂಗಂದರೆ ನಾನು ಅರಣ್ಯ ಅಧಿಕಾರಿ ಕೇಳಲಿಕ್ಕೆ ಬಯಸ್ತೇನೆ, ಎಲ್ಲರದ್ದು ಮಾಡ್ತೀರಾ? ಎಷ್ಟೆಷ್ಟು ಜನ ಎಷ್ಟೆಷ್ಟು ಎಕರೆಯನ್ನು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ, ಎಲ್ಲದೂ ಮಾಡುವಂಥ ಗಂಡಸ್ಥಾನ ನಿಮಗಿದೆಯಾ? ಈ ರೀತಿ ದ್ವೇಷದ ಅದನ್ನು ಮಾಡಲಿಕ್ಕೆ ಹೋಗಬಾರ್ದು. ಎಷ್ಟೋ ಇದೆ, ಕೋರ್ಟ್ ಆರ್ಡರ್ ಬಂದು ಸುಮಾರಿದೆ, 1000 ಎಕರೆಗಳಿರ್ತದೆ, 100 ಎಕರೆಗಳಿರ್ತದೆ, ವಶಪಡಿಸ್ಕೊಳ್ಳಿ ಅಂತ ಹೇಳಿರ್ತಾರೆ. ಅದು ಯಾವಾಗ 2012 ಯಾವುದೋ ಒಂದು ಕೇಸ್ ಹಾಕಿದ್ದು. ಈಗ ಬಂದು 15 ವರ್ಷದ ಏಕಾಏಕಿ ಬಂದು ನೀವು ಕುಲಪಡಿಸ್ತೀರಿ ಅಂತಂದ್ರೆ, ಕಡ್ದು ಹಾಕ್ತೀರಿ ಅಂತಂದರೆ, ಕೊನೆ ಬರೋ ಅಡಿಕೆ ಮರ ಕಡ್ದು ಹಾಕ್ತೀರಿ ಅಂತಂದರೆ, ಯಾವನಾರೋ ಒಬ್ಬನಿಗೆ ಅವನು ಬೆಳೆಸಿ ನೀರು ಹಾಕಿ ದೊಡ್ಡ ಮಾಡಿದ ಗಿಡವನ್ನು ಮುಂದೆ ಕಡ್ದಾಕಿದ್ರೆ ಅವನ ಮಕ್ಕಳನ್ನ ಕಡ್ದಾಕಿದಂಗೆ ಆಗಲ್ವಾ? ಮನುಷ್ಯತ್ವ ಇದೆಯಾ? ಇದು ನೋಡ್ಕೊಂಡಂಥ ಜನಪ್ರತಿನಿಧಿಗಳು, ವಿಶೇಷವಾಗಿ ನಾವು ಶಾಸಕರಿಗೆ ಕೇಳಕ್ಕೆ ಬಯಸ್ತೇನೆ, ಶಾಸಕರ ಮಾತು ಎತ್ತದ ಹೇಳ್ತಾರೆ, ಅದೇನೋ ಫಾರೆಸ್ಟ್ ಇಲಾಖೆ ರಾಜ್ಯ ಸರ್ಕಾರದ್ದಲ್ಲ ಕೇಂದ್ರ ಸರ್ಕಾರದ್ದು ಅಂತ. ನಿಮ್ಗೆ ಯಾರು ಸ್ವಾಮಿ ಹೇಳಿದ್ದು? ಫಾರೆಸ್ಟ್ ರೂಲ್ಸ್ ಮಾತ್ರ ಕೇಂದ್ರ ಸರ್ಕಾರದ್ದು, ಬೇಕಾದ್ರೆ ನೀವು ಗೂಗಲ್ ಮಾಡಿ ನೋಡಿ. ಫಾರೆಸ್ಟ್ ರೂಲ್ಸ್ ಮಾತ್ರ ಕೇಂದ್ರ ಸರ್ಕಾರದ್ದು. ಈ ಗಾಢ ಫಾರೆಸ್ಟ್ ಸಂಬಳ ಕೊಡೋರು ಯಾರು? ಈಶ್ವರ ಖಂಡ್ರೆ ಯಾವ ಮಿನಿಸ್ಟ್ರು? ಅಬಕಾರಿ ಮಿನಿಸ್ಟ್ರಾ? ಯಾವ ಮಿನಿಸ್ಟ್ರು? ಈಶ್ವರ ಖಂಡ್ರೆ ಯಾವ ಮಿನಿಸ್ಟ್ರು? ಅರಣ್ಯ ಮಿನಿಸ್ಟ್ರು. ಆ ಅರಣ್ಯ ಮಿನಿಸ್ಟ್ರು ಅಂತ ನಿಮಗೆ ಗೊತ್ತಿಲ್ಲ, ಮಾತಾಡ್ತದೆ ನೀವು. ಅದು ಒಂದು ಸಲ ಹೇಳಿದ್ರಿ, ಓಕೆ, ಏನೋ ಬೈ ಮಿಸ್ಟೇಕಾಗಿ ಹೇಳಿರ್ಬೋದು. 2-3 ಸಲ ರಿಪೀಟ್ ಮಾಡ್ತಾ ಇದ್ದೀರಿ. ನಾನು ನಿಮ್ಗೆ ಮಾತು ಕೇಳ್ತಾ ಇದ್ದೇನೆ, ಗಾಢ ಫಾರೆಸ್ಟ್ ನಮ್ಮ ಬರ್ತಾರಾ? ಅವರು ಕೇಂದ್ರ ಸರ್ಕಾರದ್ದು ಅಂದರೆ ಸ್ವಾಮಿ, ಗಾರ್ಡನಿಗೆ ಫಾರೆಸ್ಟ್ಗೆ ಇವ್ರಿಗೆ ಸಂಬಳ ಯಾರು ಕೊಡ್ತಾರೆ ಸ್ವಾಮಿ? ಅರಣ್ಯ ಇಲಾಖೆ ರೂಲ್ಸ್ ಮಾಡೋರು ಮಾತ್ರ ಕೇಂದ್ರ ಸರ್ಕಾರದವ್ರು ಬಿಟ್ಟರೆ, ಇದು ಅರಣ್ಯ ಮಂತ್ರಿ ಯಾರು? ಕರ್ನಾಟಕದವರು. ಈಶ್ವರ ಖಂಡ್ರೆ ಅರಣ್ಯ ಮಂತ್ರಿ. ಅದಷ್ಟು ತಾವು ತಿಳ್ಕೊಳ್ಳದೆ ತಪ್ಪು ಮಾಹಿತಿಗಳು ತೆಗೆದುಕೊಂಡು ಈ ರೀತಿ ಬಹಿರಂಗವಾಗಿ ಹೇಳ್ತಾ ಇದ್ದೀರಿ. ಇದನ್ನು ಕೂಡ ತಾವು ಅರ್ಥ ಮಾಡ್ಕೋಬೇಕು. ನಿಮಗೆ ಅಧಿಕಾರ ಇದೆ. ಈಶ್ವರ ಖಂಡ್ರೆ ಅಥವಾ ನಿಯೋಗ ಕರ್ಕೊಂಡೋಗಿ, ನಾವೆಲ್ಲರೂ ಕೂಡ ನಿಮ್ಮ ಒಟ್ಟಿಗೆ ಬರ್ತೇವೆ, ನಿಮ್ಗೆ ಏನು ಸಹಾಯವನ್ನು ಬೇಕೋ ಮಾಡ್ತೇವೆ, ನಿಮ್ಮಿಂದ ನಾವಿರ್ತೇವೆ. ಹೋಗಿ ನಾವು ಇನ್ನು ಮುಂದೆ ಯಾವ ಬಡವನ ಒಂದು ಅಡಿಕೆ ಮರ ಕೂಡ ಕಡಲಿಕ್ಕಿಲ್ಲ, ಕಡಿದ ನಾವು ಸುಮ್ಮನೆ ಇರೋದಿಲ್ಲ. ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನಮಸ್ಕಾರ.